ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಲಾಗ್ಸ್. ಸೊ ಇವತ್ತು ನಾನು ಸಿಂಪಲ್ ಆಗಿ ಬ್ರೌನ್ ಗರ್ಲ್ ಡೈಲಿ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಆಗಿ ಮೊದಲನೇದಾಗಿ ನಾವು ಫೇಸ್ನ ಕ್ಲಿನ್ಸ್ ಮಾಡ್ಕೋಬೇಕು. ನಾನೀಗ ಫೇಸ್ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ನಿಮ್ಮ ಇಷ್ಟದ ಪ್ರಕಾರ ಯಾವುದು ನಿಮ್ಮ ಸ್ಕಿನ್ಗೆ ಸೂಟ್ ಆಗುತ್ತೋ ಆ ಒಂದು ಫೇಸ್ ವಾಶ್ನ ಯೂಸ್ ಮಾಡಿಕೊಂಡು ನೀವು ಫೇಸ್ನ ಕ್ಲಿನ್ಸ್ ಮಾಡ್ಕೋಬೇಕು. ನೀಟಾಗಿ ಕ್ಲೀನ್ ಆಗಿ ಇದ್ರೆ ತುಂಬಾನೇ ಒಳ್ಳೆಯದು. ಎವ್ರಿಡೇ ಮೇಕಪ್ ಅನ್ನೋದು ತುಂಬಾ ಸಿಂಪಲ್ ಆಗಿರುತ್ತೆ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಆಯ್ತಾ. ಫಸ್ಟ್ ಆಗಿ ನಾನು ಮಾಯಿಶ್ಚರೈಸರ್ನ ಹಚ್ಕೊತಾ ಇದ್ದೀನಿ. ಸೊ ನಾನು ಯೂಸ್ ಮಾಡೋದು ಎಮೋಲಿನ್ ಅಂತ. ಸೊ ನನ್ನ ಸ್ಕಿನ್ ಬಂದ್ಬಿಟ್ಟು ಕಾಂಬಿನೇಷನ್ ಸ್ಕಿನ್ ಇದೆ. ಕೆಲವೊಂದ್ಸರಿ ಡ್ರೈ ಇರುತ್ತೆ, ಕೆಲವೊಂದ್ಸರಿ ನಾರ್ಮಲ್ ಇರುತ್ತೆ. ಟೀ ಝೋನಲ್ಲೆಲ್ಲ ನನಗೆ ಸ್ವೆಟ್ ಆಗ್ತಾ ಇರುತ್ತೆ, ಹಾಗಾಗಿ ಕಾಂಬಿನೇಷನ್ ಸ್ಕಿನ್ನು. ನಿಮ್ಮ ಸ್ಕಿನ್ ಯಾವುದು ಅಂತ ನಿಮಗೆ ಗೊತ್ತಾಗಿಲ್ಲ ಅಂದರೆ ಖಂಡಿತ ವಿಡಿಯೋ ಮಾಡು ಅಂದರೆ ಮಾಡ್ತೀನಿ, ಆಯಿತಾ. ಸೊ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಸ್ಕಿನ್ ಟೋನ ಹೇಗೆ ನೀವು ಗುರ್ತು ಮಾಡ್ಕೋಬೇಕು, ನಿಮ್ಮ ಸ್ಕಿನ್ ಟೋನ್ ಯಾವುದು ಅದೆಲ್ಲ ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ, ಆಯಿತಾ. ನಾನು ವೀಡಿಯೋಸ್ನ ಮಾಡ್ತೀನಿ. ಸೊ ನಾನೀಗ ಫಸ್ಟ್ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ನಾನು ಯೂಸ್ ಮಾಡೋದು ಎಮೋಲಿನು. ತುಂಬ ಚೆನ್ನಾಗಿದೆ, ಬಟ್ ಖಾಲಿ ಆಗಿದೆ. ಆರ್ಡರ್ ಮಾಡಿದ್ದೀನಿ, ಬರುತ್ತೆ. ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ಎವ್ರಿಡೇ ಮೇಕಪ್ ಮಾಡ್ತೀರಲ್ಲ, ಮಾಡೋ ಟೈಮಲ್ಲಿ ಕುತ್ತಿಗೆ ಮಾತ್ರ ಮರಿಬೇಡಿ, ಆಯಿತಾ. ಈ ಫೇಸ್ ಅಷ್ಟೇ ನಮ್ಮದು ಕಾಣಲ್ಲ ಎಲ್ರಿಗೂ. ಪ್ರತಿಯೊಂದು ಹೆಣ್ಮಕ್ಳು ಹೆಂಗೆ ಮಾಡ್ತಾರೆ ಅಂದರೆ, ಫೇಸ್ನ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಇಯರ್ಸ್ ಆಗಿರ್ಬೋದು, ಈ ನೆಕ್ ಆಗಿರ್ಬೋದು, ಹಂಗೆ ಬಿಟ್ಟಿರ್ತಾರೆ. ಅದು ತುಂಬ ಕೆಟ್ಟದಾಗಿ ಕಾಣ್ತಿರುತ್ತೆ. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ನೀವು ಸ್ಕಿನ್ ಪ್ರೆಪ್ ಮಾಡ್ಬೋದು ಅಥವಾ ಸ್ಕಿನ್ ನೀವು ಮೇಕಪ್ಪೇ ಮಾಡ್ಬೋದು. ಎವ್ರಿ ಟೈಮ್ ನೀವು ನಿಮ್ಮ ನೆಕ್ ಆ್ಯಂಡ್ ಇಯರ್ನ ನೀಟಾಗಿ ನಿಮ್ಮ ಫೇಸ್ಗೆ ಏನೇನು ಯೂಸ್ ಮಾಡಿರ್ತೀರಾ ಇಲ್ಲಿ ಇಲ್ಲಿ ಎರಡು ಕಡೆ ಯೂಸ್ ಮಾಡಿ. ಆವಾಗಲೇ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ಇಲ್ಲೊಂದು ಕಲರು ಇಲ್ಲೊಂದು ಕಲರು ಶೇಡ್ ಚೇಂಜ್ ಆಗಿ ಒಂಚೂರು ಚೆನ್ನಾಗಿ ಅನ್ಸಲ್ಲ, ಆಯಿತಾ. ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತಂದರೆ ತುಂಬ ಚೆನ್ನಾಗಿದೆ ಇದು. ನಾರ್ಮಲ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು, ಡ್ರೈ ಸ್ಕಿನ್ ಅವರು ಯೂಸ್ ಮಾಡ್ಬೋದು, ಆಯಿಲಿ ಸ್ಕಿನ್ ಅವರು ಕೂಡ ಯೂಸ್ ಮಾಡ್ಬೋದು. ಎಮೋಲಿನ್ ಕ್ರೀಮು ಒಂದು ಚುಕ್ಕೆ ಕೂಡ ನಮ್ಮ ಮುಖದಲ್ಲಿ ಇರಬಾರ್ದು, ಒಂದು ಕಲಿ ಕೂಡ ನಮ್ಮ ಮುಖದಲ್ಲಿ ಇರಬಾರ್ದು ಅನ್ನೋದಾದ್ರೆ ಸೊ ಯು ಕ್ಯಾನ್ ಯೂಸ್ ಇಟ್. ಕೋಸಿಕ್ ಆಸಿಡ್ ತುಂಬಾನೇ ಚೆನ್ನಾಗಿದೆ, ಆಯ್ತಾ. ನಾನೊಂದು 2 ಇಯರ್ಸ್ ಆರ್ 3 ಇಯರ್ಸ್ ಇಂದ ಯೂಸ್ ಮಾಡ್ತಿದ್ದೀನಿ. ನನ್ನ ಸ್ಕಿನ್ ಟೋನ್ ಬಂದ್ಬಿಟ್ಟು ತುಂಬಾನೇ ಇದು ಇತ್ತು, ಆಯ್ತಾ. ಸೊ ಕಲಿಗಳಾಗಿರ್ಬೋದು, ತುಂಬಾ ಕಲಿ ಇತ್ತು. ಇದು ಯಾವಾಗ ಯೂಸ್ ಮಾಡಿದ್ದೀನೋ ಅವಾಗಿಂದ ನನ್ನ ಸ್ಕಿನ್ ಬಂದ್ಬಿಟ್ಟು ತುಂಬಾನೇ ಸಾಫ್ಟ್ ಆಗಿದೆ, ಹಾಗೆ ಗ್ಲೋ ಕೂಡ ಬರುತ್ತೆ. ಸೊ ಡೇ ಆ್ಯಂಡ್ ನೈಟ್ ಎರಡು ಟೈಮಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಓ ಮೈ ಗಾಡ್, ಬೀಳುತ್ತೆ ನ್ಯಾಚುರಲ್ ಗ್ಲೋ ಇರುತ್ತೆ, ಆಯ್ತಾ. ತುಂಬಾ ಈಗ ಬ್ರೈಟನ್ ಆಗೋದಕ್ಕೂ ಗ್ಲೋ ಆಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ, ಆಯ್ತಾ. ನಿಮಗೆ ಬ್ರೈಟನ್ ಸ್ಕಿನ್ ಬೇಕು ಸೊ ಅಂದ್ರೆ ನೀವು ವಿಟಮಿನ್ ಸಿ ಯೂಸ್ ಮಾಡಿ. ಗ್ಲೋ ಬೇಕು ನಿಮ್ಮ ಮುಖದಲ್ಲಿ, ಫೇಸಲ್ಲಿ ಒಂದು ಗ್ಲೋ ಇರಬೇಕು ಅನ್ನೋದಾದ್ರೆ ಕೋಸಿಕ್ ಆಸಿಡ್ನ ಯೂಸ್ ಮಾಡಿ. ಕೋಸಿಕ್ ಆಸಿಡ್ ಸಿರಮ್ ತುಂಬಾ ಚೆನ್ನಾಗಿದೆ, ಆಯ್ತಾ. ನಿಮ್ ಸ್ಕಿನ್ ಕಲರ್ ಚೇಂಜ್ ಆಗಿಬಿಡುತ್ತೆ. ಅಂದ್ರೆ ನೀವು ತುಂಬಾ ವೈಟ್ ಆಗ್ತೀರಾ ಅಂತ ಅಲ್ಲ, ಕಲರ್ ಬಂದ್ಬಿಟ್ಟು ಚೇಂಜ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ 1 ಸೈಡ್ ಆರ್ 2 ಸೈಡ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸನ್ಸ್ಕ್ರೀನ್. ಸೊ ನಿಮ್ಮ ಸ್ಕಿನ್ಗೆ, ನಿಮ್ಮ ಸ್ಕಿನ್ ಟೋನ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ನಾನು ಯೂಸ್ ಮಾಡೋದು ಹೈಲುರಾನಿಕ್ ಆಸಿಡ್, ತುಂಬಾ ಚೆನ್ನಾಗಿದೆ, ಆಯ್ತಾ. ನೀವು ಯೂಸ್ ಆಗುತ್ತೆ. ಸೊ ನಾರ್ಮಲ್ ಟು ಆಯಿಲಿ ಸ್ಕಿನ್ ಆಗಿರ್ಬೋದು, ಕಾಂಬಿನೇಷನ್ ಸ್ಕಿನ್ ಆಗಿರ್ಬೋದು, ಸೊ ಡ್ರೈ ಸ್ಕಿನ್ ಆಗಿರ್ಬೋದು, ಎಲ್ಲರೂ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ರಬ್ ಮಾಡ್ತೀನಿ, ರಬ್ ಮಾಡಲ್ಲ. ಯಾವಾಗಲೂ ಅಷ್ಟೇ, ನೀವು ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂದರೆ ಒಂದು 5ರಿಂದ ಮಿನಿಮಮ್ ಅಂದ್ರೆ ಒಂದು 5 ನಿಮಿಷನಾದರೂ ಬಿಡಬೇಕು. ಯಾಕೆಂದರೆ ಅದು ನಮ್ಮ ಸ್ಕಿನ್ ಮೇಲೆ ಅಬ್ಸರ್ವ್ ಆಗಬೇಕಲ್ವಾ. ಸನ್ಸ್ಕ್ರೀನ್ ಶುಡ್ ಆ್ಯಂಡ್ ಮಸ್ಟ್ ಯೂಸ್ ಮಾಡಿ ಅಂತ ಹೇಳ್ತೀನಿ. ಎವ್ರಿಡೇ ಮೇಕಪ್ ಮಾಡದೇ ಇರಿ, ಸೊ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ನಾನು ಏನೇನು ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್. ನಂತರ ನಾನು ಲಿಪ್ಸ್ನ ಕೇರ್ ಮಾಡ್ತೀನಿ. ಸೊ ಲಿಪ್ ಬಾಮ್ನ ಯೂಸ್ ಮಾಡ್ತಿದ್ದೀನಿ. ಸೊ ನನ್ನ ಲಿಪ್ಸ್ ಬಂದ್ಬಿಟ್ಟು ತುಂಬಾ ಕ್ರ್ಯಾಕಿ ಆ್ಯಂಡ್ ಒಡೆದಿರೋ ಥರ ತುಂಬ ಫೀಲ್ ಆಗ್ತಿತ್ತು. ಸೊ ಹಾಗಾಗಿ ನಾನು ಡಿಕನ್ಸ್ಟ್ರಕ್ಟರ್ದು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ಆಯಿತಾ. ಜಸ್ಟ್ ಸ್ಕಿನ್ನ ಕೇರ್ ಮಾಡಿದರೆ ಆಗಲ್ಲ, ಸೊ ಲಿಪ್ಸ್ ಕೂಡ ಕೇರ್ ಮಾಡಬೇಕು. ಆವಾಗಲೇ ನಮ್ಮ ಟೋಟಲ್ ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ.
ಒಂದು 5ರಿಂದ 10 ನಿಮಿಷ ಈ ಥರ ಲಿಪ್ ಬಾಮ್ ಹಚ್ಬಿಡೋದ್ರಿಂದ ನಮ್ಮ ಲಿಪ್ಸ್ ಬಂದ್ಬಿಟ್ಟು ತುಂಬಾನೇ ಸ್ಮೂತ್ ಆಗುತ್ತೆ. ಲಿಪ್ಸ್ಟಿಕ್ ತುಂಬ ಬೇಗ ಬ್ಲೆಂಡ್ ಆಗುತ್ತೆ. ಇದು ಎವ್ರಿಡೇ ಮೇಕಪ್ ಆಗಿರೋದ್ರಿಂದ ನಾನಿಲ್ಲಿ ಯಾವುದೇ ರೀತಿಯಾದ ಫೌಂಡೇಶನ್ ಯೂಸ್ ಮಾಡ್ತಾ ಇಲ್ಲ. ಸೊ ಜಸ್ಟ್ ಒಂದು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಿದ್ದೀನಿ, ಫಿಟ್ಮಿ ಅವ್ರದ್ದು. ಸೊ ತುಂಬಾ ಜನ ಏನ್ ಮಿಸ್ಟೇಕ್ ಮಾಡ್ತಾರೆ ಗೊತ್ತಾ? ಸೊ ಕಾಂಪ್ಯಾಕ್ಟ್ ಹಚ್ಚಬೇಕಾದ್ರೆ ಈ ತರ ರಬ್ ಮಾಡ್ತಾರೆ. ಆ ತರ ಯಾವತ್ತೂ ಮಾಡಕ್ ಹೋಗ್ಬೇಡಿ. ಬಿಕಾಸ್ ನಮ್ಮ ಸ್ಕಿನ್ ಬಂದ್ಬಿಟ್ಟು ತುಂಬಾನೇ ಕಲರ್ ಡಿಸ್ಕಲರ್ ಆಗುತ್ತೆ. ನಮ್ಮ ಸ್ಕಿನ್ ಮೇಲೆ ಕೂರಲ್ಲ, ಬೂದಿ ಬೂದಿ ತರ ಗ್ರೇ ಆಗುತ್ತೆ. ಹಂಗಾಗಿ ಈ ತರ ಟ್ಯಾಬ್ ಮಾಡಿದ್ರೆ ಆಯ್ತು, ತುಂಬಾ ಚೆನ್ನಾಗಿ ನಮ್ಮ ಸ್ಕಿನ್ಗೆ ಹೊಂದ್ಕೊಳ್ಳುತ್ತೆ ಈ ಕಾಂಪ್ಯಾಕ್ಟು. ಸೊ ಸ್ವೆಟ್ ಪ್ರೂಫ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ಈ ಫಿಟ್ಮಿ ಕಾಂಪ್ಯಾಕ್ಟು. ಎವ್ರಿಡೇ ಮೇಕಪ್ ಆಗಿರೋದ್ರಿಂದ ಹೆವಿ ಫೌಂಡೇಶನ್ ಯೂಸ್ ಮಾಡ್ತಾ ಇಲ್ಲ, ಬೇಬಿ ಕ್ರೀಮ್ ಯೂಸ್ ಮಾಡ್ತಾ ಇಲ್ಲ. ನೀವು ಬೇಬಿ ಕ್ರೀಮ್ನ ಯೂಸ್ ಮಾಡ್ಬೋದು, ಬಟ್ ನಾನು ಜಸ್ಟ್ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಿದ್ದೀನಿ. ನೆಕ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಕಾಂಪ್ಯಾಕ್ಟ್ ಆದ ನಂತರ ಸೊ ಕಾಜಲ್ಲು, ನೀವು ಕಾಜಲ್ ಹಾಕ್ತೀರಾ ಅನ್ನೋದಾದ್ರೆ ವಾಟರ್ ಲೈನ್ ಇರುತ್ತಲ್ಲ ಅಲ್ಲಿಗೆ ಹಾಕಿ, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಐಬ್ರೋ ಡಿಫೈನ್ ಮಾಡ್ಕೊತೀನಿ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಈ ತರ ಬ್ಲ್ಯಾಕ್ ನ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಬ್ಲ್ಯಾಕು ಇದೆ, ಬ್ರೌನು ಇದೆ. ಸೊ ನಾನು ಬ್ರೌನ್ ನ ಯೂಸ್ ಮಾಡ್ತೀನಿ ಆಯ್ತಾ. ತುಂಬಾ ಜನ ಬ್ಲ್ಯಾಕ್ ಯೂಸ್ ಮಾಡ್ತಾರೆ, ಬ್ಲ್ಯಾಕ್ ಅಷ್ಟೊಂದು ಅನ್ಸಲ್ಲ ಸೊ ನಮ್ಮ ಐಬ್ರೋಸ್. ಹಂಗಾಗಿ ಬ್ರೌನ್ ಲೈಟ್ ಆಗಿ ಮಾಡ್ತೀನಿ ಆಯ್ತಾ. ನನ್ನ ಐಬ್ರೋಸ್ ಬಂದ್ಬಿಟ್ಟು ತುಂಬಾ ಥಿಕ್ ಆಗಿ ಇದೆ, ನ್ಯಾಚುರಲ್ ಆಗಿನೇ. ಜಸ್ಟ್ ಈ ತರ ಡಿಫೈನ್ ಮಾಡ್ತೀನಿ. ಸೊ ಐಬ್ರೋಸ್ ಡನ್. ನೋಡ್ತೀನಿ, ನೀವು ಐಲೈನರ್ನ ಯೂಸ್ ಮಾಡ್ತೀರಾ ಅಂದ್ರೆ ಯೂಸ್ ಮಾಡಬಹುದು. ನಾನು ಜಸ್ಟ್ ಮಸ್ಕಾರನ ಯೂಸ್ ಮಾಡ್ತೀನಿ. ಎವ್ರಿಡೇ ಮೇಕಪ್ ಆಗಿರ್ಬೋದು ಅಥವಾ ಹೆವಿ ಮೇಕಪ್ ಆಗಿರ್ಬೋದು ಮಾಡ್ತೀರಾ ಅಂದ್ರೆ ಯು ಡೆಫಿನೆಟ್ಲಿ ಯೂಸ್ ಮಸ್ಕಾರ. ನಿಮ್ಮ ಐಸ್ನ ತುಂಬಾ ಚೆನ್ನಾಗಿ ತೋರಿಸುತ್ತೆ ಆಯ್ತಾ. ಮಸ್ಕರಾ ಇಸ್ ಡನ್. ನೆಕ್ಸ್ಟ್ ಇದು ಸಿಂಪಲ್ ಮೇಕಪ್ ಆಗಿರೋದ್ರಿಂದ ಸೊ ಬ್ರೌನ್ ಶೇಡ್ ಲಿಪ್ ಲೈನರು. ಸೊ ಲಿಪ್ಸ್ಟಿಕ್ ಬಂದ್ಬಿಟ್ಟು ಮ್ಯಾಟ್ ಲಿಪ್ಸ್ಟಿಕ್ಕು, ಹುಡಾ ಬ್ಯೂಟಿದು, ತುಂಬಾ ಚೆನ್ನಾಗಿದೆ ಆಯ್ತಾ. ಸೊ ಡನ್. ಜಸ್ಟ್ ಒಂದು ಇಯರಿಂಗ್ಸ್ ಹಾಕೊಂತೀನಿ ಆಯ್ತಾ. ಮೇಕಪ್ ಇಸ್ ಸಿಂಪಲ್ ಮೇಕಪ್, ಬ್ರೌನ್ ಗರ್ಲ್ ಮೇಕಪ್ ಡನ್. ಸೊ ಲಾಸ್ಟ್ ಕೊನೆದಾಗಿ ಲಾಂಗ್ ಲಾಸ್ಟಿಂಗ್ ಬರಬೇಕು, ನಾವು ಹೊರಗಡೆ ಎಲ್ಲ ಹೋಗ್ತೀವಿ, ಸ್ವೆಟ್ ಆಗಬಾರ್ದು ಅಂದರೆ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿ. ನೀವು ಮೇಕಪ್ ಮಾಡಿ ಮಾಡದೇ ಇರಿ, ಇದು ಒಂದು ಸ್ಪ್ರೇ ಯೂಸ್ ಮಾಡೋದ್ರಿಂದ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಹಾಗೆ ಗ್ಲೋ ಕೂಡ ಬರುತ್ತೆ. ದಟ್ ಈಸ್ ಮಾರ್ಕ್ಸ್ ಸೀಲ್ ದ ಡೀಲ್ ಅಂತ. ತುಂಬಾ ಚೆನ್ನಾಗಿದೆ ಆಯ್ತಾ. ತುಂಬಾ ಹೆವಿ ಹಾಕೊಳ್ಬೇಡಿ. ನಾರ್ಮಲ್ ನಾವು ಫೌಂಡೇಶನ್ ಏನು ಯೂಸ್ ಮಾಡದೇ ಇರೋದ್ರಿಂದ ಜಸ್ಟ್ ಒನ್ ಲೈನ್ ಅಂತ ಹಿಂಗ್ ಫಿನಿಶ್. ಸ್ವಲ್ಪ ಡ್ರೈ ಆಗಕ್ ಬಿಡಿ. ನಾನು ಯೂಸ್ ಮಾಡ್ತಿರುವಂತ ಐ ಶಾಡೋ ಬಂದ್ಬಿಟ್ಟು ಮಿಶ್ ಗೋಲ್ಡ್ ಅಂತ, ತುಂಬಾ ಚೆನ್ನಾಗಿದೆ ಆಯ್ತಾ. ಲಾಂಗ್ ಲಾಸ್ಟಿಂಗ್ ಕೂಡ ಇದೆ, ಇದರಲ್ಲಿ ಶಮರಿ ಕೂಡ ಇದೆ, ಸೊ ನಾರ್ಮಲ್ ಆಗಿ ಕೂಡ ಇದೆ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾವ ಕಲರ್ ಸೂಟ್ ಆಗುತ್ತೆ ಆ ಕಲರ್, ನೀವು ಯಾವ ತರ ವೇರ್ ಮಾಡಿರ್ತೀರ ಡ್ರೆಸ್ನ ಆ ತರ ನೋಡಿ ಯೂಸ್ ಮಾಡ್ಕೋಬಹುದು. ಜಸ್ಟ್ ಇವತ್ತು ನಾನು ಸಿಂಪಲ್ ಮೇಕಪ್ ಆಗಿರೋದ್ರಿಂದ ಒಂಚೂರು ಪಿಂಕ್ ಕಲರ್ ತಗೊಂಡಿದ್ದೀನಿ. ಹಂಗೆ ಇದಕ್ಕೆ ಒಂಚೂರು ಶಿಮರಿ ಕಲರ್ ಕೂಡ ಯೂಸ್ ಮಾಡ್ತೀನಿ, ಗೋಲ್ಡ್ ಶಿಮರಿ. ನನ್ನ ತರ ಸ್ಕಿನ್ ನಿಮ್ದು ಶೇಡ್ ಇದ್ರೆ, ಸೊ ನೀವು ಬ್ರೌನ್ ಕಲರ್ ಅವರಾಗಿದ್ರೆ ಪ್ಲೀಸ್ ಬ್ಲಷ್ ನ ಯೂಸ್ ಮಾಡಿ, ನಿಮ್ಮ ಸ್ಕಿನ್ಗೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಈ ಪಿಂಕ್ ಕಲರ್ನ ಯೂಸ್ ಮಾಡ್ತಿದ್ದೀನಿ. ಬ್ರೈಟ್ ಜಸ್ಟ್ ಈಗ ಹಾಕೊಂತಿದ್ದೀನಿ. ನಾನು ಫಿಂಗರ್ ಅಲ್ಲಿನೇ ಟ್ಯಾಪ್ ಮಾಡ್ತೀನಿ ಆಯ್ತಾ. ತುಂಬಾ ಟ್ಯಾಪ್ ಮಾಡಿ, ಈ ತರ ರಬ್ ಮಾಡಬೇಡಿ. ಸೊ ನೀವು ಫಿಂಗರ್ ಅಲ್ಲಿ ಕೂಡ ಮಾಡ್ಬೋದು, ಇಲ್ಲ ಅಂದ್ರೆ ನಿಮ್ಮ ಹತ್ರ ಬ್ರಷ್ ಇದೆ ಅಂದ್ರೆ ಬ್ರಷ್ ಅಲ್ಲಿ ಮಾಡ್ಬೋದು.
ನಂದು ಇದೆ, ಬಟ್ ಎಲ್ಲಿದೆ ಅಂತ ಸಿಗ್ತಾ ಇಲ್ಲ. 1 hour later. ದಿಸ್ ಈಸ್ ಬ್ರಷ್. ಈ ಒಂದು ಮೇಕಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಅಂಬಿಕಾ ಲಾಗ್ಸ್ ಅನ್ನೋ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.